ತನಿಖಾಧಿಕಾರಿಗಳಿಗೆ ನಾವು ಒಳಗಡೆ ಹೋದಾಗ ಮೇಡಮ್ಮು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದರು. ಬಟ್ ಯಾರು ಅಂದರೆ ಇನ್ಸ್ಪೆಕ್ಟರ್ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ದುರಂಕಾರ ನರೇಂದ್ರ ಬಾಬು ಅನ್ನೋರು ದುರಂಕಾರದಿಂದ ಮಾತಾಡ್ತಾಯಿದ್ರು. ಅವನೇನು ಕೊಲೆಗಾರನ, ಅವನು ಕಳ್ಳ ಅಲ್ವಾ, ಹಾಗೆ ಹೇಗೆ ಅಂತ ದುರಂಕಾರ ಮಾತನ್ನು ಆಡ್ತಾಯಿದ್ದಾರೆ. ಆಯಿತು, ಒಪ್ಕೊಳ್ಳೋಣ. ಇವರು ಕುಲನಹಳ್ಳಿ ಹತ್ರ ಗಲಾಟೆ ಆಗಿದ್ದು ಚೈನೀಸ್ ಕ್ಯಾಚ್ ಮಾಡ್ಕೊಂಡು ಹೋಗಿರೋದನ್ನು ಎಲ್ಲಿ ಬಂದು ಅಲ್ಲಿ ಹೊಡೆದಿದ್ರು. ಓಕೆ, ಒಳ್ಳೆ ತಿಳ್ಕೊಳ್ಳೋಣ ಅದನ್ನು. ಆದರೆ ಆವಾಗ ಹೊಡೆದಾಗ ಇಂಜುರಿ ಆಗಿಲ್ಲ. ಅದಾದಮೇಲೆ ಇಂಜುರಿ ಹೆಂಗ್ರಿ ಆಯಿತು? ಇಲ್ಲಿ ಬಂದಾಗ ಅಲ್ಲೆಲ್ಲೋ ಅಂಡರ್ ಪಾಸ್ ಹತ್ರ, ಅಲ್ಲಿ ಅಂಡರ್ ಪಾಸೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ. ಆಂಬುಲೆನ್ಸ್ ಡ್ರೈವರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ. ನೆಕ್ಸ್ಟು ಆಂಬುಲೆನ್ಸನ್ನು ಹೊಡೆದುಬಿಟ್ಟು ಓಡೋದ ಅಂತಾರೆ. ಆಂಬುಲೆನ್ಸನ್ನು ಡ್ರೈವರ್ನ ತಳ್ಳಿಬಿಟ್ಟು ಓಡೋದು ಅಂತ ಡ್ರೈವರ್ ಹೇಳ್ತಾ ಇದ್ದಾನೆ. ಎರಡೆರಡು ಮಾಹಿತಿ ಕೊಡ್ತಕ್ಕಂಥ, ಎರಡು ನ್ಯಾಲಿಗೆ ಇರ್ತಕ್ಕಂಥ ಯಾರು ಆಂಬುಲೆನ್ಸ್ ಡ್ರೈವರ್ ಇದು. ನೆಕ್ಸ್ಟು ಅಲ್ಲಿಂದ ಇನ್ನೊಂದು ವಿಚಾರ ತಿಳ್ಕೊಳ್ಳಿ. ಆಮೇಲೆ ಜಯಂತನಿಗೆ ಆಲ್ರೆಡಿ 2 ಸಲ ಶೂಟೌಟ್ ಆಗಿದೆ ಕಾಲಿಗೆ. ಅವನು ಹ್ಯಾಂಡಿಕ್ಯಾಪ್ಟ್ ಇದ್ದಂಗೆ ಇದ್ದ. ಅವನು ಹೆಂಗ್ರಿ ಎಗರ್ಬಿಟ್ಟು ಓಡೋದ? ಅವನು ಅಷ್ಟು ಸ್ಲೋದಲ್ಲಿ ಓಡ್ತಾ ಇರೋವನು. ಕೆರೆ ಹತ್ರ ಹೋಗಿ ಡೈರೆಕ್ಟಾಗಿ ಕೆರೆಯಲ್ಲಿ ಬಿದ್ದನ. ಇವರೇ ಎಲ್ಲಿ ರಾಡಿತವನು ಕಾಲಿಗೆ, ಇವರೇ ಒಯ್ದು ತಳ್ಳಿದ್ರ. ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು ಅಂತ ನಾವು CBIಗೆ, SITಗೆ, ಆಮೇಲೆ ಹ್ಯೂಮನ್ ರೈಟ್ಸಿಗೆ, ಕಮಿಷನರ್ಗೆ ನಾವು ಮನವಿ ಕೊಡೋಕೆ ಬಂದಿದ್ದೀವಿ. ಸೌಜನ್ಯನೇ ಕೊಡ್ತಾ ಇಲ್ಲ. ಈ ಇನ್ಸ್ಪೆಕ್ಟ್ರು ನೋಡಿದ್ರೆ ತುಂಬ ಥರ್ಡ್ ಕ್ಲಾಸ್ವಾಗಿ ಮಾತಾಡ್ತಾನೆ. ದುರಂಕಾರ ಮಾತು, ಅಹಮ್ಮವಾಗಿ ಎದೆ ನಿಗ್ರಿಸಿ ಮಾತಾಡ್ತಾನೆ ನರೇಂದ್ರ ಬಾಬು. ಇದು ಇವ್ರಿಗೆ ಯಾರ್ರೀ ಸರ್ವಾಧಿಕಾರಿ ಕೊಟ್ಟಿರೋದು? ಇವ್ರು ಯಾರ್ರೀ ಇವರು? ಅದನ್ನು ಡೈರೆಕ್ಟಾಗಿ ಅವನು ಕಳ್ಳ ಅಂತ ಹೇಳೋಕ್ಕೆ ಇವ್ರೇನು ಪ್ರೂವ್ ಮಾಡಿದ್ರ? ಅವನ ಮೇಲೆ 20 ಕೇಸ್ ಇದ್ವು, 50 ಕೇಸ್ ಇದ್ವು, 100 ಕೇಸ್ ಇದ್ವು ಅಂತ ಇವರೇ ಸೃಷ್ಟಿ ಮಾಡ್ತಾ ಇರೋದು. ಎಷ್ಟನೇ ಇರಲಿ, ನಿಮಗೆ ಕೇಳೋಕ್ಕೆ ಅಂತ ಬಂದವ್ರಿಗೆ ಹೌದು ಹೇಳ್ಬೇಕು ತಾನೇ, ಹೇಳ್ತಾ ಇಲ್ಲ. ದುರಂಕಾರ ಮಾತು. ಇವರು ಸೌಜನ್ಯವನ್ನು ಮರೆತು ಹೋಗಿದ್ದಾರೆ. ಇವರು ಪಬ್ಲಿಕ್ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರಲ್ಲ. ಇವರು ಪಬ್ಲಿಕ್ಕನ್ನು ಕಳ್ತನ ಮಾಡಿಸ್ತಕ್ಕಂಥವ್ರು ಇವರೇ. ಅವರು ಕಳ್ಳರು. ಇಲ್ಲಿಂದ ನಿಜವಾಗ್ಲೂ ಹೇಳಬೇಕಾದ್ರೆ ನೆಲಮಂಗಲ ಸುತ್ತಮುತ್ತ ಗ್ರಾಮಾಂತರ ಆಗಲಿ, ಜಿಲ್ಲೆ ಆಗಲಿ, ತಾಲೂಕಾಗಲಿ ಬರ್ತಕ್ಕಂಥದ್ರನ್ನ ಎಲ್ಲರನ್ನ, ಯುವಕರನ್ನ ಕಳ್ಳರನ್ನ ಮಾಡೋದು ಇವರೇ. ಅವ್ರನ್ನ 40-60% ತೊಗೊಳ್ತಕ್ಕಂಥ ಇದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ನಡೀತಾ ಇರೋದು. ಇದನ್ನು ಮೇಲಧಿಕಾರಿಗಳು ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು. ಇವ್ರನ್ನ ಮತ್ತೆ ಹೆಚ್ಚಿನದಾಗಿ ಇವ್ರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮೆಲ್ಲರ ಹ್ಯೂಮನ್ ರೈಟ್ಸ್ ಕಡೆಯಿಂದ ನಮ್ಮ ಮನವಿ ಇದೆ. ಹೌದು ಸರ್, ದಬ್ಬಳಿಕೆ, ತುಂಬ ದಬ್ಬಳಿಕೆ ಇದೆ. ಹೀಗೆ ನೋಡ್ತಾ ಇದ್ದೀರಾ ಆ ಕಡೆ. ನೀವು ಕ್ಯಾಮ್ರಾ ಬೇಕಾದ್ರೆ ಮಾಡಿರಿ. ಅಲ್ಲಿ ಯಾರೋ ಅಮಾಯಕರು ಬಂದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕೋರ್ಟೇ ಪರ್ಮಿಷನ್ ಕೊಟ್ಟಿದೆ. ಇವ್ರಿಗೇನ್ರಿ ಆಗ್ತದೆ ವೀಡಿಯೋ ಮಾಡ್ತಾ ಇದ್ರೆ? ಹೊರಗಡೆ ಬಂದು ವೀಡಿಯೋ ಮಾಡ್ತಾ ಇದ್ದಾರೆ. ಇವರು ಸ್ಟೇಷನಲ್ಲಿ ಏನು ವೀಡಿಯೋ ಮಾಡ್ತಾ ಇಲ್ಲ ನಾವು ಯಾರು. ಆ ಪಾಪ ಅವರು ಮಾಡ್ತಾ ಇಲ್ಲ, ಯಾರೂ ಮಾಡ್ತಾ ಇಲ್ಲ. ಹೊರಗಡೆ ಬಂದು ವೀಡಿಯೋ ಮಾಡೋಕ್ಕೂ ಪರ್ಮಿಷನ್ ಇಲ್ಲ ಅಂತಾರಲ್ರಿ ಇವರು ಒಂದು ಮನವಿ ಪತ್ರ, ರಿಕ್ವೆಸ್ಟ್ ಲೆಟರನ್ನು ಕೊಡ್ತಾ ಇದ್ದೀವಿ. ಅದನ್ನು ಸ್ವೀಕರಿಸೋಕ್ಕೆ ರೆಡಿ ಇಲ್ಲ. ಇವರು ಗೌರವನೇ ಇಲ್ಲ. ಅವ್ರನ್ನೇ ಕೂಡಿಸಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ನೀವು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೇಲಧಿಕಾರಿಗಳಿಗೆ ಅಷ್ಟು ಪವರ್ ಇಲ್ಲ ಅನ್ಸ್ತಾ ಇದೆ ನನಗೆ. ಮೇಲಧಿಕಾರಿಗೆ ಪವರ್ ಇಲ್ಲ ಇಲ್ಲಿ. ಯಾರು ಮಾತಾಡಿದ್ದಾರೆ? ನರೇಂದ್ರ ಬಾಬು ಈ ಇನ್ಸ್ಪೆಕ್ಟರ್ ಇದ್ದಾರೆ. ಇಲ್ಲಿ DYSP ಪಕ್ಕದಲ್ಲೇ ಇದ್ದಾರೆ. ಮೇಡಮ್ ಎದುರುಗಡೆನೇ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಅವ್ನು ನಮ್ಮ ಇಷ್ಟ ರೀ, ನಾವು ಹೆಂಗನ ಕರ್ಕೊಂಡು ಹೋಗ್ತೀವಿ ರೀ. ಪೊಲೀಸ್ ಸ್ಟೇಷನಲ್ಲಿ ತರಕಿದ್ದೇನೆ ಮನೇನಾ? ಬಾಡಿ ಇಲ್ಲಿ ತರಕ್ಕೆ ನಮ್ಮ ಸಂಬಂಧಿಕರೆಲ್ಲ ಬಂದು ಕೂತಿದ್ದಾರೆ. ಅವ್ನು ಕೊಲೆಗಡಕನೇ ಇರಲಿ ಸರ್, ಕಳ್ತನ ಮಾಡ್ತಕ್ಕಂಥವ್ನು ಯಾವನೇ ಇರಲಿ, ಇವ್ರಿಗೆ ಯಾರು ರೈಟ್ಸ್ ಕೊಟ್ಟರು? ಇವ್ರ ಕರ್ತವ್ಯವನ್ನು ಮಾಡಬೇಕು. ಪಬ್ಲಿಕ್ ರಕ್ಷಣೆ ಕೊಡ್ತಕ್ಕಂಥವ್ರು ಇವರು. ಇವರೇ ದುರಂಕಾರ ತೋರಿಸ್ತಾ ಇದ್ದಾರೆ. ಇವರೇ ತಮ್ಮ ಇದರಿಂದ ನಾವೇ ಸರ್ವಾಧಿಕಾರಿಗಳು, ನಾವೇ ಪಬ್ಲಿಕ್ನ ಆಳ್ತಕ್ಕಂಥ ರಾಜಕಾರಣಿಗಳಿದ್ದಂಗೆ, ನಾವೇ ರಾಜ್ಯರು. ಇದಕ್ಕೆ ಹೋಮ್ ಮಿನಿಸ್ಟ್ರು ಸಹ ಇದನ್ನು ಕಣ್ಣು ತೆರೆದು ನೋಡಿ ಇವ್ರನ್ನ ಕ್ರಮ ಕೈಗೊಳ್ಬೇಕು. ಇವ್ರ ಮೇಲೆ ಮಾನ್ಯ ಖರ್ಗೆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ಮೀಡಿಯಾ ಮುಖಾಂತರ ಇವ್ರನ್ನ, ಈ ನೆಲಮಂಗಲ ಗ್ರಾಮಾಂತರ ಬರ್ತಕ್ಕಂಥ DYSP ಮತ್ತು ಇನ್ಸ್ಪೆಕ್ಟರ್ ಅವ್ರನ್ನ ಇಬ್ಬರನ್ನ ಕ್ರಮ ಕೈಗೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ.